ಕನ್ನಡ ಹಾಗೂ ಹಿಂದಿ ಭಾಷೆ ಮಧ್ಯೆ ಒಂದು ರೀತಿಯ ಸಂಘರ್ಷ ಇದೆ ಅಂತ ನಾನು ಹೇಳಲ್ಲ. ಹಿಂದಿ ಹೇರಬೇಡಿ ಅಂತ ನಾವು ಹೇಳ್ತೀವಿ ಹೊರತು ಸಂಘರ್ಷ ಇದೆ ಅಂತ ಯಾಕೆ ಹೇಳಬೇಕು? ನಮಗೇನು ಕೋಪ ಬರಬೇಕು ಹಿಂದಿದು? ನಮಗೆ ಯಾವ ಕೋಪನೂ ಇರಬೇಕಾಗಿಲ್ಲ ಹಿಂದಿ ಮೇಲೆ. ಬಲವಂತವಾಗಿ ಹಾಕೋದು ಬೇಡ, ಬಲವಂತವಾಗಿ ನಮ್ಮ ಮೇಲೆ ಹಾಕಬೇಡಿ, ಮತ್ತು ಅದು ರಾಷ್ಟ್ರಭಾಷೆ ಅಂತ ಕರಿಬೇಡಿ ಅಂತ ನಾವು ಹೇಳೋದು. ಯಾವನು ಹೇಳೋದು ರಾಷ್ಟ್ರಭಾಷೆ ಅಂತ? ಯಾರೋ ನೀವು 6 ರಾಜ್ಯದವ್ರು ಮಾತಾಡ್ಬಿಟ್ರೆ, ಮೋದಿ ಮಾತಾಡ್ಬಿಟ್ರೆ, ಪುಂಖಾನುಪುಂಖವಾಗಿ ಅಮಿತ್ ಶಾ ಮಾತಾಡ್ಬಿಟ್ರೆ ಅದು ರಾಷ್ಟ್ರಭಾಷೆ ಆಗಲ್ಲ ಅಂತ ನಮ್ಮ ವಾದ. ಅದನ್ನು ಒಪ್ಪಕ್ಕಾಗಲ್ಲ. ಈ ಹೊತ್ತಲ್ಲಿ SSLC ಪರೀಕ್ಷಾ ಮಾದರಿನಲ್ಲಿ ಶಿಕ್ಷಣ ಇಲಾಖೆ ಒಂದು ಬದಲಾವಣೆ ತಂದಿದ್ದಾರೆ. ಏನು? ಇನ್ಮೇಲೆ 625 ಅಂಕ ಇರಲ್ಲ, 525 ಅಂಕಕ್ಕೆ ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಕೈಗೆ ಕೊಡ್ತಾರೆ. ಅಂದರೆ 100 ಅಂಕ ಏನಿದೆ ಅದು ತೃತೀಯ ಭಾಷೆಯ ಅಂಕ. ಆದರೆ ಎಕ್ಸಾಮ್ನ ನೀವು ಕಡ್ಡಾಯವಾಗಿ ಮಕ್ಕಳು ಬರೀಬೇಕು. ಅಂದರೆ ಹಿಂದಿ ಇದ್ದರೆ, ಆದರೆ ಅದಕ್ಕೆ ಮಾರ್ಕ್ಸ್ ಕೊಡಲ್ಲ, ABCD ಅಂತ ಗ್ರೇಡ್ ಕೊಟ್ಬಿಡ್ತಾರೆ ನಿಮಗೆ. ಅದು ಉರ್ದು ಆಗ್ಬೋದು, ಸಂಸ್ಕೃತ ಆಗ್ಬೋದು, ಮರಾಠಿ ಆಗ್ಬೋದು, ಹಿಂದಿ ಆಗ್ಬೋದು. ಈ ಸಂಸ್ಕೃತದ ವಿಚಾರದಲ್ಲಿ ಭಾಳ ಜನ ಹುಡುಗರುಗಳು ಸಂಸ್ಕೃತ ತಗೋತಾ ಇದ್ದರು ಹೈಸ್ಕೂಲ್ಗಳಲ್ಲಿ ಎಲ್ಲ. ಯಾಕೆ ಅಂದರೆ ಅದಕ್ಕೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಓವರ್ ಆಲ್ ಪರ್ಸೆಂಟೇಜ್ ಇಂಪ್ರೂವ್ ಆಗುತ್ತೆ ಅಂತ. ಈಗ ಅದು ಹೋಗುತ್ತೆ. ಇದು ದೊಡ್ಡ ಸಮಸ್ಯೆಯನ್ನು ತರಬೇಕಾಗಿಲ್ಲ ಯಾರಿಗೂ. ನಿಮ್ಮ ವಾದ ಏನಿತ್ತು? ಭಾಷೆ ಈಗಲೂ ಕಲ್ತ್ಕೊಳ್ಳಿ, ಮಾರ್ಕ್ಸ್ಗೆ ಭಾಷೆ ಅಂತೇನಿರಬೇಕಾಗಿಲ್ವಲ್ಲ. ಆಸಕ್ತಿ ಇರಲ್ಲ ಅಂತ ಕೆಲವರು ಹೇಳಿ. ದ್ಯಾಟ್ ಇಸ್ ನಾಟ್ ಆಸಕ್ತಿ. ಭಾಷೆ ಮೇಲಿದ್ದಾಗ ಅಯ್ಯೋ ಬಗೆದು ಕಲಿಬೇಕಲ್ವಾ? ಯಾಕೆ ಮಾರ್ಕ್ಸಿಂದ ಆಸೆ ಬಂದಿತ್ತಾ ಆಸಕ್ತಿ? ಯಾಕೆ ಅಲ್ವಾ? ಆಮೇಲೆ ಎಕ್ಸಾಮ್ ಟೈಮಲ್ಲಿ ಈಗ ಇದನ್ನ ಮಾಡಬೇಕಾಗಿತ್ತ ಅಂತ ಟೈಮಿಂಗ್ ಕ್ವಶನ್ ಬೇರೆ ಬೇಕಾದ್ರೆ. ಈಗ ಆಯ್ತು, ಅದರಿಂದ ಆಗೋಲ್ಲ ಅಷ್ಟ. ಏನು ನಿಮಗೆ ಹೊಸದಾಗಿ ಮಾರ್ಕ್ಸ್ ಇಡ್ತೀನಿ, ಇದಕ್ಕೆ ಎಕ್ಸಾಮ್ ಕೊಡ್ತೀನಿ ಅಂತ ನೀವು ಭಯ ಪಡಬೇಕಾಗಿತ್ತು. ಇಲ್ಲದೆ ಇರೋದಕ್ಕೆ ಯಾಕೆ ಭಯ ಪಟ್ಕೋಬೇಕು? ಏನು ಕಲ್ತಿದ್ದೀರಿ ಅದು ಬರೀರಿ. ಏನೋ ಬಿನೋ ಸಿನೋ ಬರುತ್ತೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಗ್ರೇಡ್ ಅಂತ ಅಷ್ಟೇ. ಇದನ್ನು ಮಾಡಿದ್ದಾರೆ. ಇದಕ್ಕೇನೇನು ಕೊಂಕು ಭಿನ್ನಾಣಗಳು ಏನೇನು ಗೊತ್ತಿಲ್ಲ. ಯಾವನು ಏನೇನು ಹೇಳ್ತಾನೋ, ಯಾವನು ಏನಾದ್ರು ಹೇಳ್ಕೊಳ್ಳಿ, ಹಿಂದಿ ಹೇರಿಕೆ ಆಗಬಾರ್ದು. ಮೋದಿ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅದು ರಾಷ್ಟ್ರ ಭಾಷೆ ಅಲ್ಲ. ಅಮಿತ್ ಶಾ ಹೇಳಿಬಿಟ್ರು ಒಂದು ಕಾರಣಕ್ಕೆ ಅದು ರಾಷ್ಟ್ರ ಭಾಷೆ ಅಲ್ಲ. ಅಷ್ಟು ಮಾತ್ರ ಹೇಳ್ತೀವಿ ನಾವು. ಬಟ್ ಅದೊಂದು ಭಾಷೆಯಾಗಿ ಯಾರು ಬೇಕಾದರೂ ಕಲೀರಿ, ಯಾರು ಬೇಕಾದ್ರೂ ಸಂತೋಷವಾಗಿ ಆನಂದವಾಗಿ ಅನುಭವಿಸ್ಕೊಳ್ಳಿ. ಆಡಳಿತದಲ್ಲೂ ಇದು ಬಂದರೆ ಸೂಕ್ತ ಅಲ್ವಾ ಅನ್ನುವಂಥ. ಎಲ್ಲಿ ಆಡಳಿತ ಅಂದರೆ ಎಲ್ಲ ಕಚೇರಿ ರಾಜ್ಯಗಳಲ್ಲಿ 2 ಭಾಷೆ. ಅವ್ರವ್ರಿಗೆ ಬೇಕಾಗಿದ್ದು ಅವ್ರದ್ದು ರಾಜ್ಯ ಭಾಷೆ, ಮತ್ತು ಅವ್ರಿಗೆ ಬೇಕಾಗಿದ್ದು ಇನ್ನೊಂದು ಭಾಷೆ. ಅವ್ರು ಯಾವ್ದು ಬೇಕಾದ್ರೂ ತಗೊಳ್ಳಿ, ಹಿಂದಿನವ್ರು ತಗೊಳ್ಳಿ, ಇನ್ನೊಂದವ್ರು ತಗೊಳ್ಳಿ, ಅಷ್ಟೇ, ಮುಗಿದಾಯ್ತು. ಎಸ್. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಭವ್ಯ ಮಂದಿರ ಸಿದ್ಧವಾದ ಮೇಲೆ ಇದು 2ನೇ ರಾಮನವಮಿ. ಹಾಗಾಗಿ ರಾಮ ಹುಟ್ಟಿದ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಆ ಭಾಸ್ಕರನೇ ಬಂದು ಬಲರಾಮನಿಗೆ ತಿಲಕವನ್ನ ಇಡ್ತಾನೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಭಕ್ತರ ನೆತ್ತಿಯ ಮೇಲಿದ್ದ ಭಾಸ್ಕರ ರಾಮಲಲ್ಲನ ಗರ್ಭಗುಡಿ ಪ್ರವೇಶಿಸಿ ರಾಮನ ಹಣೆಗೆ ತಿಲಕವನ್ನ ಇಟ್ಟ. ಬರೋಬ್ಬರಿ 4 ನಿಮಿಷ ಮಿರರ್ಗಳು ಮಾಡಿ ಏನೋ ಮಾಡಿದಾರೆ, ಬಳಸಿ ಮಾಡಿರೋದು. ಅದೆಲ್ಲ ಮೇಲಿಂದ ಸೂರ್ಯನ ಕಿರಣ ಬರುತ್ತೆ, ಬಿಡುತ್ತೆ, ಯಾವುದೋ ಮಿರರ್ ಬೀಳುತ್ತೆ, ಆ ಟೈಪ್ ರಿಫ್ಲೆಕ್ಷನ್. ಹೌದು, ಅದಾಗದೆ ಬರುತ್ತೆ ಅಂತ ಅಲ್ವಲ್ಲ. ಇಲ್ಲ, ಇಲ್ಲಿ ಸಂಕ್ರಾಂತಿ ಸ್ಟಿಲ್ ಆಲ್ ರೈಟ್, ಸಂಭ್ರಮದ ಭಾಗ ಅಂತ ಅನ್ಕೋಬೇಕು ನಾವು. ನಾಳೆಯಿಂದ IPL ಟೂರ್ನಿ. ಇವತ್ತು CM ಹತ್ರಕ್ಕೆ ಹೋಗಿದ್ರಂತೆ ಅಧ್ಯಕ್ಷರು, KSC ಏನವರು ಮ್ಯಾಚ್ ನೋಡೋಕ್ಕೆ ಅಂತ. ಆಗ ಅವ್ರಿಗೆ ಅದೇನೋ ಟಿಕೆಟ್ ಕೊಟ್ಬಿಡಪ್ಪ, ಸುಮ್ಮನೆ ಕಲಾಟೆ ಮಾಡ್ತಾರೆ ನಮ್ಮವರು ಅಂದ್ರಂತೆ. ಸರ್ 1+1 ಮಾಡಿಬಿಡೋಣ ಸರ್ ಅಂತ ಡೀಲ್ ಮಾಡ್ಕೊಂಡ್ರಂತೆ. ನಾಳೆ ಮ್ಯಾಚ್ಗೆ ಮುಂದೆ ನೋಡೋಣ ಸರ್ ಅಂತಂದ್ರಂತೆ. ಆಯಿತು, ನೋಡ್ಕೊಳ್ಳಿ. ಈ ಮಧ್ಯ ಅದಕ್ಕೇನೋ ಟೀಕೆ ಪರ ವಿರೋಧ ಅಂತೆ. ವಿಜಯೇಂದ್ರ, ಅಯ್ಯೋ ಕಾಲು ತುಳಿತದ ಘಟನೆ ಆಗಿದ್ಮೇಲೆ ಶಾಸಕರಿಗೆ ಟಿಕೆಟ್ ಕೇಳೋದು ಸರಿ ಇಲ್ಲ ಅಂತೆಲ್ಲ. ಯಾಕೆ ಸರಿ ಇಲ್ಲ? ಶಾಸಕರೊಬ್ಬರೇ ಕೇಳಿದ್ರೆ ಕರೆಕ್ಟ್. ಹಾಗಾದ್ರೆ KSC ಬೇರೆಯವ್ರಿಗೆ ಕೊಡಲ್ವಾ? ಅಷ್ಟೇ ನನ್ನ ಪ್ರಶ್ನೆ. ಇನ್ನು ಇದಕ್ಕೆ ಅಶೋಕ್ ಏನೋ ಹೇಳಿರೋದು, ಅದಕ್ಕೆ ಇವರು ಯಾರು ಮಾನ್ಯ ಬೆಂಗಳೂರು ದಕ್ಷಿಣದ MP ತೇಜಸ್ವಿ ಸೂರ್ಯ ಅವರು ಶಾಸಕರಿಗೆ ತೀಕ್ಷ್ಣವಾಗಿ ಟೀಕೆ ಮಾಡಿದ್ದಾರಂತೆ. ಸರಿ ಸರ್, ನಿಮ್ಮಂಥ ಮಾರ್ಗದರ್ಶಕ ದಾರ್ಶನಿಕ ಇನ್ನೊಬ್ಬ ಇಲ್ಲವೇ ಇಲ್ಲ, ಆಯ್ತಾ ಸರ್? ವಿಮಾನ ನಿಲ್ದಾಣ ಪ್ರವೇಶ ಮಾಡಿದಾಗ ಹೋಗಿ ಲಾಂಜಲ್ಲಿ ಕೂತ್ಕೊತಿರಲ್ಲ MP ಸಾಹೇಬ್ರು, ಬನ್ರಿ ಅಲ್ಲಿ ಕ್ಯೂಗೆ ಬಾಯಿ ಮುಚ್ಕೊಂಡು. ವಿಮಾನಕ್ಕೂ ಕೂತಾಗ ಫ್ರಂಟ್ ಸೀಟಲ್ಲಿ 3 ಸೀಟನ್ನು ರಿಸರ್ವ್ ಮಾಡಿಸಿರ್ತೀರಲ್ಲ ನಿಮ್ಮದು ಅಂತ, ಬನ್ರಿ ಬ್ಯಾಕಲ್ಲಿ ಬಾಯಿ ಮುಚ್ಕೊಂಡು ನಮ್ಮಿಂದ ಜೊತೆ ಕೂತ್ಕೊಳ್ಳೋಕ್ಕೆ. ಅಲ್ಲಿ ಬೇಕಾ? ಅಲ್ಲಿ VIP ಇಲ್ಲ, ಅಲ್ಲಿ ಜನಸೇವೆನಾ? ಅದ್ಯಾಕೆ ಇಲ್ಲಿ ಯಾಕಾಗೋದು? ಯಾರಿಗೂ ಕೊಡದೆ MLAಗಳು ಕೇಳೋದು ರಾಂಗು. ಎಲ್ರಿಗೂ ಕೊಟ್ಕೊಂಬಂದು ಇವರು ನ್ಯಾಷನಲ್ ಮೀಡಿಯಾನಲ್ಲಿ ದೊಡ್ಡ ಹೀರೋ ಆಗೋಕ್ಕೆ ಮಾತಾಡ್ತಾರೆ ಕೂತ್ಕೊಂಡು ಇವರು. MP ಬಿಡ್ರಿ, ಬೇರೆ ಸವಲತ್ತನ್ನೆಲ್ಲ ನೋಡ್ತೀನಿ. ಒಬ್ಬ MP ಆಗಿ ನೀವು ದಾರಿ ತೋರಿಸ್ರಿ. ನೀವೇ ಈ ದೇಶದ ಎಲ್ಲ MPಗಳಿಗೆ ನೀವೇ ತೋರಿಸ್ರಿ ನೋಡೋಣ. ಎಲ್ಲ ಬೇರೆ ಕಡೆ ಇರಬೇಕು ಸವಲತ್ತುಗಳು ಇವ್ರಿಗೆ.
ಇಲ್ಲಿ ಮಾತ್ರ ಇದು ಮಾತ್ರ ತೀಕ್ಷ್ಣವಾಗಿ ಟೀಕೆ. ಯಾಕದು KC ಏನವ್ರು ಯಾರ್ಯಾರು ಕೊಡ್ತಿದ್ದಾರೆ ಲಿಸ್ಟ್ ಬೇಕಾ? ಕೆಲವು ಹೇಳೋಕ್ಕಾಗದೇ ಇರೋ ಸಮಾಜದ ವಿಭಾಗಗಳು ಇಲ್ವಾ? ಯಾರಿಗೆ ಬಿಡ್ತೀರಿ ಬುರ್ಡೆನ? KSCAದು ಹಿಪೋಕ್ರಸಿಗೆ ನಾನು ಹೇಳ್ತಾ ಇರೋದು. ಟಿಕೆಟ್ಗಲ್ಲ MLAಗಳಿಗೆ ಸಪೋರ್ಟ್ ಮಾಡೋಕ್ಕೆ. KSCA ಅಂತ ದುರ್ಲದ್ದು ಜಾಗ ಅದು. ದುಷ್ಟರು, ಸ್ವಾರ್ಥಿಗಳು ಅವರು. ಆ ಕಂಪನಿ ಇದೆಯಲ್ಲ, ಅದು DK ಶಿವಕುಮಾರ್ ಒಬ್ಬರು ಕಂಪನಿ ಅದರದ್ದು. ಇವರ ಹಿಪೋಕ್ರಸಿಗೆ ನಾನು ಹೇಳ್ತಿರೋದು. ಅದಲ್ಲ. ಎಸ್, ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೋಹನ್ ದಾಸ್ ಪೈ ಹೇಳ್ತಾರಂತೆ, ಯಾತಕ್ಕೆ ಕ್ರೀಡಾ ಪ್ರೇಮಿಗಳಿಗೆ ಟಿಕೆಟ್ ಹಣ ಕೊಡುವಾಗ ಇವ್ರಿಗೆ ಯಾಕೆ ಕೊಡಬೇಕು? MLAಗಳಿಗೆ ಕೊಡಿ ಅನ್ನೋದಲ್ಲ ಸರ್. MLAಗಳು ದುಡ್ಡು ಕೊಟ್ಟೆ ತಗೊಳ್ಳಿ ಬೇಕಾದ್ರೆ, ನನ್ನ ಅಬ್ಜೆಕ್ಷನ್ ಅಲ್ಲ ಅದು. ಕ್ರೀಡಾ ಪ್ರೇಮಿಗಳಿಗೆ ಎಷ್ಟು ಟಿಕೆಟ್ ಸಿಗ್ತಿದೆ ಅಂತ ಕೇಳಿ ಮೋಹನ್ ದಾಸ್ ಪೈ ಸಾಹೇಬ್ರೆ ಆ ಸ್ಟೇಡಿಯಮ್ಮಲ್ಲಿ. ಅವ್ರ ಮೆಂಬರ್ಗಳಿಗೆ ಎಷ್ಟು ಸಿಗ್ತಿದೆ ನೋಡಿ. ಇವನು ಮೆಂಬರ್ ಆಗ್ಬಿಟ್ರೆ ಏನು? ಯಾವ ತಾತನ ಮನೆ ಮೆಂಬರ್ಶಿಪ್ ಅದು? ಸರ್ಕಾರದ ಜಾಗದಲ್ಲಿ ಬಾಲ್ ಇಟ್ಕೊಂಡು ಆಟ ಆಡ್ಬಿಟ್ಟು ಕಾಸು ಮಾಡೋ ಅಂಥ ಜನ ದಳ್ಳಾಳಿಗಳ ಥರ ನೀವು ದಳ್ಳಾಳಿಗಳು. KSCAನವರು ದುಡ್ಡು ಮಾಡ್ತಿರೋದು ನಮ್ಮ ಜಾಗದಲ್ಲಿ, ಜನರ ದುಡ್ಡು ಜಾಗದಲ್ಲಿ. ಆಯಿತು, ಎಷ್ಟು ಟಿಕೆಟ್ ಜನಕ್ಕೆ ಹೋಗ್ತಿದೆ ಹೇಳಿ? ಮೆಂಬರ್ಗಳಿಗೆ ಎಷ್ಟು ಟಿಕೆಟ್ ಹೋಗ್ತಿದೆ ಹೇಳಿ? ಪೊಲೀಸ್ನವ್ರಿಗೆ ಎಷ್ಟು ಟಿಕೆಟ್ ಹೋಗ್ತಿದೆ ಹೇಳಿ? ಬೇರೆಯವ್ರಿಗೆ ಯಾರಿಗೋ ಕೆಲವ್ರಿಗೆ ಎಷ್ಟು ಟಿಕೆಟ್ ಹೋಗ್ತಿದೆ ಹೇಳಿ? ಟ್ಯಾಕ್ಸ್ನವ್ರಿಗೆ ಯಾರಿಗಾರು ಹೋಗ್ತಾ ಇದ್ರಿ ಎಷ್ಟು ಹೋಗ್ತಿದೆ ಹೇಳಿ? ಅದೇಳಿ. ಎಸ್, ದಾವಣಗೆರೆ ಕ್ಷೇತ್ರದ ಬಂಡಾಯ ಶಮನ ಆಗಿದೆ. ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. CM ಮತ್ತು DCM ಇವತ್ತು ಮಾತನಾಡಿ ಅದನ್ನೆಲ್ಲ ಇತ್ಯರ್ಥಪಡಿಸಿದ್ದಾರೆ. ಅಯ್ಯ, ಆ ಪಾರ್ಟಿಗೆ ನೆನೆನೇ ಹೇಳಿದ್ದೆ. ಸುಮ್ಮನೆ ಅವ್ರು ಪೋಸ್ಟ್ ಕೊಡ್ತಾ ಇದ್ರು, ಒಂದು ಲೈಟಾಗಿ ಬಿಲ್ಡಪ್ ಕೊಟ್ಟರು. ಯಾವುದೋ ಒಂದು ಬೋರ್ಡೋ ಕಾರ್ಪೊರೇಷನ್ನು ಕಿತ್ಕೊಳ್ಳೋಕ್ಕೆ ಅಂತ ಇದ್ದವರು ಕಂಟೆಸ್ಟ್ ಮಾಡಬೇಕಾಗಿತ್ತು. ಯಾಕೆ ಬಿಡ್ತಾ ಇದ್ರು? ಇವತ್ತು ಬಂದು ಕುಟುಂಬ ಎಲ್ಲ ಅವನಿಗೂ ಗೊತ್ತರಪ್ಪ ಏನು ಡ್ರಾಮಾಗಳಿವೆಲ್ಲ ಅಂತ ನೋಡ್ಬಿಟ್ಟಿದ್ದೀವಿ ನಾವು ಇಂಥದ್ನೆಲ್ಲ ಭಾಳ. ಗ್ರೇಟರ್ ಬೆಂಗಳೂರ್ದು ಇವತ್ತು ಬಜೆಟ್ ಇಟ್ಟರಂತೆ, ಸಂತೋಷ. ಅದನ್ನು ಜಾರಿಗೆ ತನ್ನಿ ಅಷ್ಟೇ. ನೇಪಾಳದ ನೂತನ ಪ್ರಧಾನಿಯಾಗಿ 35 ವರ್ಷದ ಬಾಲೇಂದ್ರ ಶಾ ಇವತ್ತು ಅಧಿಕಾರ ಸ್ವೀಕರಿಸಿದ್ರು. ಹಾಗೆ ನೋಡಿದ್ರೆ ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಓದಿದ್ದು. ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಫುಲ್ ಫೇಮಸ್ ಆಗ್ಬಿಟ್ರು. ಈಗ ಆಗೇ ಬಿಟ್ರು. ಏನು ಮಾಡೋದು, ಕಾವೇರಿ ನೀರಿಂದು ಪವರೇ ಹಂಗೆ, ಅದು ಹಂಗೆ ಮಾಡುತ್ತೆ, ಏನು ಮಾಡಂಗೆ. ಆಲ್ ರೈಟ್, ಒಳ್ಳೇದಾಗಲಿ ಅವ್ರಿಗೆ, ಗಾಡ್ ಬ್ಲೆಸ್ ಯು ಅಷ್ಟೇ. ಪ್ರೊಫೆಸರ್ ಲವ್ ಪ್ರಪೋಸಲ್ನಿಂದಾಗಿ ಸುದ್ದಿಯಾಗಿದ್ದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗೆ ಇವತ್ತು ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ನನ್ನ ಸಹೋದರ ಡಾಕ್ಟರ್ ಅಬ್ದುಲ್ಗೆ ಅಪಮಾನ ಮಾಡಲಾಗಿದೆ, ಹೀಗಾಗಿ 15 ಸಿಲಿಂಡರ್ ತುಂಬಿರುವಂತಹ IED ಪ್ಲಾಂಟ್ ಮಾಡಿದ್ದೀನಿ ಅಂತ ಹೇಳಿದ. ನಮ್ಮ ಸಹೋದರ ಅಂತ, ನನ್ನ ಅಂತ ಯಾರೋ ಅವನು ಬಿಡದಲ್ಲ, ನಮ್ಮ ಅಂದರೆ ಯಾವನೋ ಮಾಡಿದ್ರು. ಆಯ್ತಪ್ಪ, ನೀನು ಈ ಥರ ಆಡೋ ಗಿರಾಕಿಗಳಿಗೆ ಫಸ್ಟ್ ಬಾಂಬ್ ಹಾಕೋದು ಪ್ರಾಕ್ಟೀಸ್ ಮಾಡ್ಕೊ, ಆಮೇಲೆ ಸ್ಕೂಲ್ ಮೇಲೆ ಕಾಲೇಜ್ ಮೇಲೆ ಹಾಕುವಂತೆ. ಯಾವ್ಯಾವ ಅವ್ನು ಮಾಡಿದ್ದೇನು ಗನಂದಾರಿ ಕೆಲಸ? ಒಪ್ಪೋ ಕೆಲಸನ ನೀನು ಬರ ಇಲ್ಲಿ ಕರ್ಕೊಂಬರ, 15 ಸಿಲಿಂಡರ್ ಬದಲು ಒಂದು 6 ಸಿಲಿಂಡರ್ ನಿನಗೆ ಹಾಕ್ತೀವಿ ಅನ್ಬೇಕು. ಕೋತಿಗಳು ತಗೊಂಬಂದು. ವಿವಾಹಿತ ಪುರುಷನೊಬ್ಬ ಮಹಿಳೆಯೊಂದಿಗೆ ಸಮ್ಮತಿಯ ಲಿವಿನ್ ಸಂಬಂಧದಲ್ಲಿ ತೊಡಗಿರೋದು ಅಪರಾಧ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಅಭಿಪ್ರಾಯ ಕೊಟ್ಟಿದೆ ಯಾವುದೋ ಪ್ರಕರಣದಲ್ಲಿ. ನೋ, ಇಟ್ಸ್ ಅನ್ಫೇರ್. ಇದು ದಿಸ್ ಜಡ್ಜ್ಮೆಂಟ್ ಶುಡ್ ಬಿ ಚಾಲೆಂಜ್ಡ್ ಅಂಡ್ ಜಡ್ಜನ್ನು ಚಾಲೆಂಜ್ ಮಾಡಬೇಕು ಜಡ್ಜ್ಮೆಂಟ್ ಮೂಲಕ, ಜಡ್ಜ್ಗಲ್ಲ, ಜಡ್ಜ್ಮೆಂಟನ್ನು ಚಾಲೆಂಜ್ ಮಾಡಬೇಕಿದ್ರೆ. ಅನ್ಫಾರ್ಚುನೇಟ್ ಇದು. ಹೇಗೆ ಯು ಆರ್ ಗಿವಿಂಗ್ ಲೈಸೆನ್ಸ್, ಇಸ್ ನಥಿಂಗ್ ಬಟ್ ಎ ಲೈಸೆನ್ಸ್ ಫಾರ್ ಎ ಪಾಲಿಗ್ಯಾಮಿ. ಇಟ್ಸ್ ಅನ್ಫೇರ್ ಇದು. ಏನು ಜಡ್ಜ್ಮೆಂಟ್ ಅಂದ ತಕ್ಷಣ ಒಪ್ಕೋಬೇಕು ಅಂತೇನಿಲ್ಲ, ಚಾಲೆಂಜ್ ಮಾಡಬೇಕು. ವಿವಾಹಿತ ಪುರುಷನು ವಯಸ್ಕ ಮಹಿಳೆಯೊಂದಿಗೆ ಸಮ್ಮತಿಯ ಲಿವಿನ್. ಯಾರ ಸಮ್ಮತಿ? ಸಂಬಂಧದಲ್ಲಿ ಇರೋವಳು ಸಮ್ಮತಿ ಆಗೋದು, ಅವಳು ಕೊಡ್ತಾಳೆ ಅಂತ ಅನ್ಕೊಳ್ಳೋಣ. ಹೆಂಡತಿದೇಳಿ, ಹೆಂಡತಿ ಸಮ್ಮತಿಯೊಂದಿಗೇನಾ? ಹೆಂಡತಿದೇಳಿ, ಅಲ್ಲಿ ಚೀಟಿಂಗ್ ಯಾಕೆ ಬರಬಾರ್ದು ಅವಾಗ? ಕಾಂಟ್ರಾಕ್ಚುಯಲ್ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಕಾಂಟ್ರಾಕ್ಚುಯಲ್ ಬ್ರೀಚ್ ಅಲ್ವಾ ಅದು? ಹಂಗಾಗಲ್ಲ, ಅದು ಚಾಲೆಂಜ್ ಆಗಬೇಕಿದು. ಎಸ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ತಾ ಇದ್ದವರ ಮೇಲೆ ಕೆಲ ಪುಂಡರು ಹಲ್ಲೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು. ಆಗ ಹಲ್ಲೆ ನಡೆಸಿದ್ದು, ಕ್ಯಾಮ್ರಾ ಕೂಡ ಹಾಳಾಗಿದೆ. ಕಿತಾಪತಿ ಆಗಿರುತ್ತೆ, ಕೋತಿಗಳ ಥರ ಆಡಿರ್ತಾರೆ ಎಲ್ಲರೂ, ಅಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತ. ಕುಂದಾಪುರದ ಧರ್ಮಸ್ಥಳ ಮೇಳದ ಯಕ್ಷಗಾನ ಪ್ರಸಂಗ ಏನೋ ನಡೀತಿತ್ತಂತೆ. ಯಾರೋ ಸಿಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಆಗ ವೇಷ ಹಾಕಿದ್ರಂತೆ ಅವ್ರು, ಯಾರೋ ಅಶೋಕ್ ಭಟ್ ಉಜಿರೆ ಅವರು. ವೇದಿಕೆ ಮೇಲೆ ಶಿಳ್ಳೆ ಪಳ್ಳೆ ಅಲ್ಲಿ ಹಾಕಿ ಸೌಜನ್ಯ ಮೀರಬೇಡಿ, ನಿಮ್ಮಂಥ ಪ್ರೇಕ್ಷಕರ ಅಗತ್ಯ ಇಲ್ಲ, ಕೂರಕ್ಕಾಗದೆ ಆದರೆ ಬನ್ಸ್ ಅಂದರೆ ಮಂಗಳೂರು ಕಡೆ ಎಲ್ಲ ಬನ್ಸ್ ಮಾಡ್ತಾರಲ್ಲ, ಅದು ಬನ್ಸ್ ತಿನ್ಕೊಂಡು ಹೋಗ್ರೆ ಹತ್ರ ಕಡೆಗೆ ಅಂತ ಬೈದಾನೆ. ಈಗ ಫುಲ್ ಪರ ವಿರೋಧ ಚರ್ಚೆ ಅಂತೆ. ಏನು ಸರಿನಾ ಅವ್ರು ಮಾಡಿದ್ದು, ತಪ್ಪ ಮಾಡಿದ್ದು? ಫಸ್ಟ್ ಆಫ್ ಆಲ್ ಯಕ್ಷಗಾನದವರೇ ಸಿಕ್ಕಾಬಿಟ್ಟೆ ಪರ ವಿರೋಧ ಚರ್ಚೆ ಮಾಡ್ತಿರ್ತಾರೆ ಅವ್ರದ್ದು, ಇದ್ರ ಬಗ್ಗೆ ಎಲ್ಲ. ಇನ್ನು ಇದೊಂದು ಎಕ್ಸ್ಟ್ರಾ ಏನೋ ಕೋಪದಲ್ಲಿ ಹೇಳಿದ್ದಾರೆ, ಅದನ್ನು ಭಾಳ ದೊಡ್ಡದಾಗಿ ಚರ್ಚೆ ಮಾಡಿ ಅವನೇನು ಅಪರಾಧಿ ಅಂತನೋ ಅಥವಾ ಇನ್ನೊಂದು ಅಂತನೋ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಬಿಡಬೇಕು. ಯಾವುದೇ ಒಬ್ಬ ಕಲಾವಿದನಿಗೆ, ನಾನು ಇದರ ಹಿಂದೆ ನೋಡಿದ್ದೀನಿ, ಒಬ್ಬ ಖ್ಯಾತ ಸಂಗೀತಗಾರರು ಇದೇ ರೀತಿ ಹೇಳಿದ್ದನ್ನು, ಹಾಡ್ತಾ ಇದ್ದಿದ್ದನ್ನು ನಿಲ್ಲಿಸಿ
ನಿನಗೆ ಕೇಳೋಕ್ಕೆ ಯೋಗ್ಯತೆ ಇಲ್ದಿದ್ರೆ ಎದ್ದೋಗು ಅಂತಂದರು. ಅವರು ನಶೆ ಆಗ್ತಿದ್ರು ಅಂತ ಯಾರ ಪ್ರೇಕ್ಷಕರು. ಓಕೆ. ಎಸ್.